ಅನಿಯೂರಿನ ಸನಿಯೂರು ಕ್ಷೇತ್ರದ ಸ್ವಾಮೀಜಿಗಳ ಬಳಿ ಬಂದಿದ್ದೇವೆ. ಅವರು ಸಂಗಮ ಟಿವಿಗೆ ಕೆಲವು ಸಂದರ್ಶನಗಳು ನೀಡ್ತಾರೆ, ನೋಡೋಣ ಬನ್ನಿ. ಗುರುಗಳೇ ನಮಸ್ಕಾರ. ನಮಸ್ಕಾರ ಅನ್ನೋರೆ. 6ನೇ ವರ್ಷದ ಜಾತ್ರಾ ಮಹೋತ್ಸವನ್ನ ತಮ್ಮ ಕ್ಷೇತ್ರದಲ್ಲಿ ಹಮ್ಮಿಕೊಂಡಿದ್ದೀರಿ. ಈ ಬಾರಿ ಆ ಜಾತ್ರಾ ಮಹೋತ್ಸವದ ವಿಶೇಷತೆಗಳೇನು? ಈ ಅಖಂಡ ತಿಲದೀಪ ಯಜ್ಞ ಅಂತಕ್ಕಂಥ ಈ ಶನಿದೇವರ ಜಾತ್ರಾ ಮಹೋತ್ಸವ ಏನ್ ಮಾಡ್ತಾ ಇದ್ದೇವೆ, ಇದು 6ನೇ ವರ್ಷದ ಕಾರ್ಯಕ್ರಮ. ಪ್ರತಿ ವರ್ಷ ಕಾರ್ತಿಕ ಮಾಸದ ಕೊನೆಯ ಶನಿವಾರದಂದು ಈ ಜಾತ್ರೆ ನಡೆಯುತ್ತೆ. 3 ದಿನಗಳ ಕಾಲ ನಡೀತಕ್ಕಂಥ ಈ ಜಾತ್ರೆ, ಮೊದಲನೇ ದಿನ ಜಾನಪದ ಕಲಾಮೇಳ ತಂಡಗಳ ಜೊತೆಯಲ್ಲಿ ಹೂವಿನ ಶನಿದೇವರ ಕರಗ ಮಹೋತ್ಸವದ ಜೊತೆ ರಥಯಾತ್ರೆ ನಡೆಯುತ್ತೆ. 2ನೇ ದಿನ 30 ಅಡಿ ಎತ್ತರದ ಶಿವಲಿಂಗಕ್ಕೆ 1008 kg ಭಸ್ಮವನ್ನ ಭಕ್ತರುಗಳಿಂದಲೇ ಅಭಿಷೇಕ ಮಾಡಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಬರ್ತಾ ಇದ್ದೇವೆ. 3ನೇ ದಿನ ನವಗ್ರಹಗಳ ಕಳಶವನ್ನ ಹೊತ್ತು ಶನಿಮಾಲೆಯನ್ನ ಧರಿಸಿ 9 ದಿನಗಳ ಕಾಲ ವ್ರತವನ್ನ ಮಾಡಿ ಬಂದಿರತಕ್ಕಂಥ ಎಲ್ಲ ಸೇವಕರುಗಳಿಗೆ ಆ ಅಖಂಡ ತಿಲದೀಪ ಯಜ್ಞದಲ್ಲಿ ತಮ್ಮನ್ನ ತಾವು ಅರ್ಪಿಸ್ಕೊಳ್ತಕ್ಕಂಥ, ತಮ್ಮ ಎಲ್ಲ ನೋವುಗಳನ್ನ ಕಷ್ಟಗಳನ್ನು ಅರ್ಪಿಸ್ಕೊಳ್ತಕ್ಕಂಥ ಆ ಒಂದು ಪುಣ್ಯ ದಿನ. ಆ ದಿನ 10 ಲಕ್ಷ ಎಳ್ಳು ಬತ್ತಿಗಳನ್ನ ಯಜ್ಞಕುಂಡದಲ್ಲಿ ಹಾಕ್ತಕ್ಕಂಥ ದಿನ. ಈ 10 ಲಕ್ಷ ಎಳ್ಳು ಬತ್ತಿಗಳು ಪ್ರತಿ ಮನೆಯಿಂದ ಕೂಡ 108 ಎಳ್ಳು ಬತ್ತಿಗಳನ್ನ ಕಟ್ಟಿಕೊಂಡು ಎಣ್ಣೆಯಲ್ಲಿ ಅದನ್ನ ನೆನೆಸಿ ಕೊನೆಯ ಕಾರ್ತಿಕ ಮಾಸದ ಶನಿವಾರದಂದು ಏನು ಭಕ್ತರುಗಳು ಬರ್ತಾರೆ, ಆ ಭಕ್ತರುಗಳು ಅದನ್ನ ಸಂಕಲ್ಪ ಮಾಡಿ ತಮ್ಮ ಜೀವನದಲ್ಲಿ ಇರತಕ್ಕಂಥ ಎಲ್ಲ ನೋವುಗಳು, ಕಷ್ಟಗಳು, ರೋಗಗಳು ಸಂಪೂರ್ಣ ನಾಶವಾಗಲಿ ಅಂತ ಹೇಳಿ ಅದನ್ನ ಅಲ್ಲಿ ಸುಡ್ತಕ್ಕಂಥ ದಿನವಾಗಿರುತ್ತೆ. ಗುರುಗಳೇ, 5ನೇ ವರ್ಷ ಪೂರೈಸಿ 6ನೇ ವರ್ಷದ ಜಾತ್ರಾ ಮಹೋತ್ಸವವನ್ನು ಹಮ್ಮಿಕೊಂಡಿದ್ದೀರಿ. ಈ ಬಾರಿ ಭಕ್ತಾದಿಗಳ ಸಂಖ್ಯೆ ಎಷ್ಟು ಪ್ರಮಾಣದಲ್ಲಿ ಬರ್ಬೋದು? ಆ ಬರುವ ಭಕ್ತಾದಿಗಳಿಗೆ ಮೂಲಭೂತ ಸೌಕರ್ಯಗಳಾಗ್ಬೋದು, ದೇವರ ದರ್ಶನಕ್ಕೆ ಆಗುವಂಥ ಅನುಕೂಲ ಆಗ್ಬೋದು, ಪ್ರಸಾದ ವ್ಯವಸ್ಥೆ ಆಗ್ಬೋದು, ಅವ್ರಿಗೆ ಶಿಸ್ತುಬದ್ಧವಾಗಿ ಅವರ ರಕ್ಷಣೆನೇ ಯಾವ ರೀತಿ ಮಾಡ್ತೀರಿ? ಖಂಡಿತವಾಗಿ ಭಕ್ತರುಗಳೇ ಈ ಕ್ಷೇತ್ರವನ್ನ ಕಟ್ಟಿರ್ತಕ್ಕಂಥದ್ದು. ಭಕ್ತರಿಗಾಗಿ, ಭಕ್ತರಿಗೋಸ್ಕರ, ಭಕ್ತರಿಂದ ಇರ್ತಕ್ಕಂಥ ಕ್ಷೇತ್ರವೇ ಈ ಕರ್ಮಸ್ಥಳ. ಈ ಕರ್ಮಸ್ಥಳದಲ್ಲಿ ಭಕ್ತರೇ ದೇವರಾಗಿ ನಮಗೆ ಅವರ ಸೇವೆಗೆ ನಾವು ಸದಾ ಸಿದ್ಧರಾಗಿರ್ತಕ್ಕಂಥದ್ದು. ಕಾರಣ, ಯಾವೆಲ್ಲ ಭಕ್ತರುಗಳು ಭಗವಂತನನ್ನ ಧ್ಯಾನ ಮಾಡಲಿಕ್ಕೆ, ಭಗವಂತನ ಸೇವೆ ಮಾಡಲಿಕ್ಕೆ ಬರ್ತಾರೋ ಅವರ ಸೇವೆಯನ್ನ ಮಾಡ್ತಕ್ಕಂಥ ಒಂದು ಅನುಭವ ನಾವಿಲ್ಲಿ ಪಡ್ಕೊಂಡು ಬರ್ತಕ್ಕಂಥದ್ದು. ಹಾಗಾಗಿ ಅವರಿಗೆ ಬೇಕಾದಂಥ ನೀರಿನ ವ್ಯವಸ್ಥೆ, ಶೌಚಾಲಯದ ವ್ಯವಸ್ಥೆ, ಸ್ನಾನದ ವ್ಯವಸ್ಥೆ, ಊಟದ ವ್ಯವಸ್ಥೆ ಹಾಗೂ ಪೂಜೆಗೆ ಹೋಗ್ಲಿಕ್ಕೆ ಬೇಕಾಗಿರ್ತಕ್ಕಂಥ ದಾರಿಯ ವ್ಯವಸ್ಥೆ ಎಲ್ಲವನ್ನ ಸಂಪೂರ್ಣವಾಗಿ ಆ ಭಗವಂತನ ಕೃಪೆಯಿಂದ ನಮ್ಮ ಕೈಲಾದಷ್ಟು ಮಟ್ಟಿಗೆ ನಾವು ಅದನ್ನ ಸಿದ್ಧಗೊಳಿಸಿದ್ದೇವೆ. ಪ್ರತಿ ವರ್ಷವೂ ಹೆಚ್ಚು ಕಡಿಮೆ 10,000ಕ್ಕಿಂತ ಹೆಚ್ಚು ಭಕ್ತರು ಬಂದು ಈ 10 ಲಕ್ಷ ಎಳ್ಳು ಬತ್ತಿಗಳನ್ನ ಬೆಳಗಿಸ್ತಕ್ಕಂಥ ದಿನ ಅದಾಗಿರುತ್ತೆ. ಒಂದೊಂದು ಮನೆಯಲ್ಲಿ 108 ಬತ್ತಿಗಳು ಬಂದ್ರೆ ಕೆಲವು ಮನೆಗಳಲ್ಲಿ 10,000 ಬತ್ತಿಗಳು ಬರುತ್ತೆ, ಕೆಲವು ಮನೆಗಳಲ್ಲಿ 50,000 ಬತ್ತಿಗಳು ಬರುತ್ತೆ. ಇನ್ನು ಕೆಲವರಂತೂ ಲಕ್ಷ ಲಕ್ಷ ಬತ್ತಿಗಳನ್ನ ಕಟ್ಟಿ ಆ ದಿನ ತಂದು ಆ ಒಂದು ಯಜ್ಞಕುಂಡದಲ್ಲಿ, ಯಾವ ಒಂದು ಯಜ್ಞಕುಂಡವನ್ನ ನಾವು ಇದಕ್ಕಾಗಿ ಮೀಸಲಿಟ್ಟಿದ್ದೇವೋ ಪ್ರತಿ ವರ್ಷ ಆ ಯಜ್ಞಕುಂಡದಲ್ಲಿ, ಈ ಮಹಾಯಜ್ಞದಲ್ಲಿ ತಾವು ಆ ಎಳ್ಳು ಪಟ್ಟಣಗಳನ್ನ ತಂದು ಅಲ್ಲಿ ಸುಡ್ತಕ್ಕಂಥ ಮಹಾಪುಣ್ಯದ ದಿನ ಇದಾಗಿದೆ. ಕ್ಷೇತ್ರಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರುವ ನಿರೀಕ್ಷೆ ಇದೆ ಅಂತ ತಾವು ಹೇಳಿದರೆ, ಆ ಸಮರ್ಪಣೆಗೆ ದೇವಾಲಯಕ್ಕೆ ಅಂದ್ರೆ ಆ ಪುಣ್ಯಕ್ಷೇತ್ರಕ್ಕೆ ಬರುವಂಥ ಭಕ್ತಾದಿಗಳಲ್ಲಿ ಹಿರಿಯ ನಾಗರಿಕರಿಗೆ, ವಯಸ್ಸಾದವರಿಗೆ, ವಿಕಲಚೇತನರಿಗೆ ಯಾವ ವ್ಯವಸ್ಥೆಯನ್ನು ಮಾಡಿದ್ದೀವಿ? ಹಿರಿಯರುಗಳಿಗೆ ಅಲ್ಲಿ ಕಷ್ಟ ಆಗ್ಲಿಕ್ಕಿಲ್ಲ, ಯಾಕಂದ್ರೆ ಅದು ಬೆಟ್ಟದ ಮೇಲಿಲ್ಲ. ಆರಾಮಾಗಿ ಫ್ಲೋರ್ ಮೇಲೆ ನಡ್ಕೊಂಡು ಬರ್ತಕ್ಕಂಥ ಒಂದು ಅವಕಾಶ ಅವರಿಗಿರುತ್ತೆ. ಮತ್ತೆ ನಮ್ಮಲ್ಲಿ ಸೇವಕರುಗಳಿರ್ತಾರೆ, ಅವರುಗಳು ಅವರಿಗೆ ಸಹಾಯವನ್ನು ಮಾಡ್ತಾರೆ. ವಿಕಲಚೇತನರಿಗೆ ನಾವು ಒಂದು ವಿಕಲಚೇತನ ಒಂದು ಗಾಡಿಯನ್ನು ಕೂಡ ಇಟ್ಕೊಂಡಿದ್ದೇವೆ.
ಅದರಲ್ಲಿ ಅವ್ರನ್ನ ನಾವು ಕರ್ಕೊಂಡೋಗಿ ದರ್ಶನ ಮಾಡಿಸಿ ಕರ್ಕೊಂಡು ಬರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ಕೊಂಡಿದ್ದೇವೆ. ಮತ್ತು ಕ್ಯೂ ಸಿಸ್ಟಮ್ ಇರೋದ್ರಿಂದ ಯಾವುದೇ ಗಲಭೆಗೆ, ಯಾವುದೇ ರೀತಿಯ ಸಮಸ್ಯೆಗಳಿಗೆ ಉದ್ಭವ ಆಗದ ರೀತಿಯಲ್ಲಿ ನಾವು ಅದನ್ನ ಎಲ್ಲ ಕಾರ್ಯಕರ್ತರುಗಳು, ದಾನಿಗಳು ನಿಂತು ಅದನ್ನ ಸಂಪೂರ್ಣವಾಗಿ ಯಶಸ್ವಿಗೊಳಿಸ್ತಕ್ಕಂಥ ಆ ಒಂದು ವ್ಯವಸ್ಥೆಯನ್ನ ಮಾಡ್ಕೊಂಡಿದೆ. ಭಕ್ತಾದಿಗಳ ಭದ್ರತೆಗಾಗಿ ಪೊಲೀಸ್ ವ್ಯವಸ್ಥೆಯನ್ನಾದ್ರೂ ಬಳಸ್ಕೊತೀರಾ? ಖಂಡಿತವಾಗಿ ಪ್ರತಿ ವರ್ಷ ಕೂಡ ನಮ್ಮ ಅಕ್ಕೂರಿನ ಆ ಒಂದು ಠಾಣೆಯ ಯಾರೆಲ್ಲ ವೃಂದಗಳಿದಾರೋ, ಪೊಲೀಸ್ ವೃಂದಗಳಿದಾರೋ ಅವರೆಲ್ಲರೂ ನಮಗೆ ಆ ದಿನ ಇದೊಂದೇ ಕಾರ್ಯಕ್ರಮಕ್ಕಲ್ಲ, ಪ್ರತಿ ಕಾರ್ಯಕ್ರಮಕ್ಕೂ, ಈವನ್ ಶಿವರಾತ್ರಿ ಸಮಯದಲ್ಲೂ ಕೂಡ ಅವ್ರ ರಾತ್ರಿ ಎಲ್ಲ ನಮಗೆ ಅವರು ರಕ್ಷಣೆಯನ್ನು ಕೊಡ್ತಕ್ಕಂಥ ಒಂದು ಕಾರ್ಯವನ್ನು ಮಾಡ್ಕೊಂಡು ಬಂದಿದ್ದಾರೆ. ಇದು ದಿನದಲ್ಲಿ ನಡೀತಕ್ಕಂಥ ಕಾರ್ಯಕ್ರಮ, ಹಾಗಾಗಿ ಅವರು ಕೂಡ ಇಲ್ಲಿ ಭಾಗಿಯಾಗಿರ್ತಾರೆ. ಮತ್ತೆ ಇದನ್ನ ರಕ್ಷಣೆಗೋಸ್ಕರವಾಗಿ ನಮ್ಮ ಜೊತೆಯಲ್ಲಿ ಅವರು ಒಬ್ಬ ಭಗವಂತನ ಸೇವಕರಾಗಿ ಅಲ್ಲಿ ನಿಲ್ತಾರೆ. ಈ ಒಂದು ವಿಶೇಷ ಜಾತ್ರಾ ಮಹೋತ್ಸವಕ್ಕೆ ಪಕ್ಷಾತೀತವು ಈ ರಾಜಕಾರಣಿಗಳು ಬಂದ್ರೆ ಅವ್ರಿಗೆ ಏನಾದ್ರು ಪ್ರತ್ಯೇಕ ವ್ಯವಸ್ಥೆ ಇದೆಯಾ? ಹೆಸರೇ ಹೇಳಿದಂತೆ ಇದು ಕರ್ಮಸ್ಥಳ. ಇಲ್ಲಿ ನಾನಾಗ್ಲಿ, ನೀವಾಗ್ಲಿ, ಯಾವುದೇ ರೀತಿಯ ದೊಡ್ಡ ಸ್ಥಾನಮಾನಗಳ ಪಡ್ಕೊಳ್ತಕ್ಕಂಥ ವ್ಯಕ್ತಿಗಳಾಗ್ಲಿ ಭಗವಂತನ ಮುಂದೆ ಮಕ್ಕಳೇ ಆಗಿರ್ತಾರೆ. ಎಲ್ಲರೂ ನಾವು ಇಲ್ಲಿ ಒಂದಾಗಿ ನಮ್ಮ ಕರ್ಮಗಳನ್ನ ಕಳ್ಕೊಳ್ಬೇಕಾದಂಥ ಒಂದು ಸ್ಥಾನಕ್ಕೆ ನಾವು ಬಂದಿದ್ದೇವೆ. ಹಾಗಾಗಿ ಇಲ್ಲಿ ಎಲ್ಲರೂ ಒಂದು ಭಗವಂತನ ಮಕ್ಕಳು ಅಂತಕ್ಕಂಥ ಒಂದು ಸ್ಲೋಗನ್ ಜೊತೆಯಲ್ಲಿ ಎಲ್ಲರೂ ಜೊತೆಯಲ್ಲೇ ಹೋಗಿ ಭಗವಂತನ ಸೇವೆಯನ್ನು ಮಾಡ್ತಕ್ಕಂಥ ವ್ಯವಸ್ಥೆ ನಾವಿಲ್ಲಿ ಇಟ್ಕೊಂಡು ಬಂದಿದ್ದೇವೆ. ತಾರತಮ್ಯ ಇಲ್ಲಿ ಯಾರಿಗೂ ಸಲ್ಲದಲ್ಲ, ಯಾಕಂದ್ರೆ ಇದು ಭಗವಂತನ ಕ್ಷೇತ್ರ, ಭಗವಂತನ ಮುಂದೆ ಎಲ್ಲರೂ ಒಂದೇ. ಹಾಗಾಗಿ ಈ ಒಂದು ವ್ಯವಸ್ಥೆಯಲ್ಲಿ ಎಲ್ಲರೂ ಒಟ್ಟಿಗೆ ಹೋಗಿ ಒಡನಾಟದಲ್ಲೇ ಕ್ಯೂನಲ್ಲೇ ಹೋಗಿ ಭಗವಂತನ ಸೇವೆಯನ್ನು ಮಾಡ್ತಕ್ಕಂಥ ವ್ಯವಸ್ಥೆ ಇಲ್ಲಿ ಇರತಕ್ಕಂಥದ್ದು. ಗುರುಗಳೇ, ಭಕ್ತಾದಿಗಳು ಒಂದು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಕರ್ಮಪೀಠ ಅಂತ ಹೇಳಿದ್ರೆ ಕರ್ಮಪೀಠ ಎಷ್ಟು ಸೂಕ್ತವೇ? ಕರ್ಮಪೀಠ ಅಂದ್ರೆ ಏನು? ಕರ್ಮ ನಿವಾರಣಾ ಸ್ಥಳ ಅಂತಕ್ಕಂಥದ್ದು ಹಾಕಿದ್ರೆ ಸರಿ ಹೊಂದಿತ್ತೇನೋ? ಕರ್ಮಪೀಠ ಅಂದ್ರೆ ಏನು ಅಂತ ಪ್ರಶ್ನೆಯನ್ನು ಮಾಡ್ತಾವ್ರೆ. ಅದ್ರ ಬಗ್ಗೆ ತಾವು ಏನು ಹೇಳ್ತೀರಿ? ಸತ್ಯವಾದಂತ, ಬಹಳ ಅದ್ಭುತವಾದಂಥ ಪ್ರಶ್ನೆಯನ್ನು ಕೇಳಿದ್ರಿ. ಕರ್ಮ ಅಂದ್ರೆ ಎಷ್ಟೋ ಜನಗಳಿಗೆ ಅದನ್ನ ನೆಗೆಟಿವ್ ಆಗಿ ತಗೊಳ್ತಕ್ಕಂಥದ್ದೇ ಇದೆ. ಯಾಕಂದ್ರೆ ನಮ್ಮ ತಾತಂದ್ರುಗಳು, ಅಜ್ಜಿದೀರುಗಳು, ನಮ್ಮ ಹಿರಿಯರು ಇದನ್ನ ಯಾವಾಗಲೂ ಹೇಳ್ತಾ ಇದ್ರು. ಅಯ್ಯೋ ಏನ್ ಕರ್ಮ ಮಾಡ್ಬಿಟ್ಟು ನಾನು ಹುಟ್ಬಿಟ್ಟಿದ್ದೀನೋ, ಅಯ್ಯೋ ಯಾವ ಜನ್ಮದಲ್ಲಿ ಏನ್ ಕರ್ಮ ಮಾಡಿದ್ದೀನೋ, ನಾನು ಈ ಜನ್ಮದಲ್ಲಿ ಇಷ್ಟೊಂದು ಪಾಪವನ್ನು ಅನುಭವಿಸ್ತಾ ಇದ್ದೀನಿ, ನೋವು ಅನುಭವಿಸ್ತಾ ಇದ್ದೀನಿ, ರೋಗವನ್ನು ಅನುಭವಿಸ್ತಾ ಇದ್ದೀನಿ, ದಾರಿದ್ರ್ಯವನ್ನು ಅನುಭವಿಸ್ತಾ ಇದ್ದೀನಿ ಅಂತಕ್ಕಂಥದ್ದನ್ನ ಯಾವಾಗಲೂ ಹೇಳ್ತಕ್ಕಂಥ ನಾವು ಕೇಳ್ಕೊಂಡು ಬರ್ತಿರ್ತೇವೆ. ನಿಜ, ಕರ್ಮ ಅಂದ್ರೆ ಅದು ಕೇವಲ ಕೆಲಸ ಮಾತ್ರ ಆಗಿರುತ್ತೆ, ಯಾವ ನೆಗೆಟಿವ್ ಫಾರ್ಮೇಶನ್ ಇದರಲ್ಲಿ ಇರುವುದಿಲ್ಲ. ಆದ್ರೆ ಕರ್ಮದಲ್ಲಿ ಎರಡು ರೀತಿಯ ಕರ್ಮಗಳಿರುತ್ತೆ, ಒಂದು ವಿಕರ್ಮ, ಇನ್ನೊಂದು ಸುಕರ್ಮ. ವಿಕರ್ಮ ಅಂತ ಹೇಳಿದ್ರೆ ನೀವು ಅವಾಗಲೇ ಹೇಳಿದ್ರಲ್ಲ, ಆ ರೀತಿಯಾದಂಥ ನೆಗೆಟಿವ್ ಕೆಲಸಗಳನ್ನ ಮಾಡಿ ಆ ಕೆಲಸಗಳಿಂದ ಬರ್ತಕ್ಕಂಥ ಫಲವನ್ನು ಅನುಭವಿಸ್ತಕ್ಕಂಥದ್ದು. ಸುಕರ್ಮ ಅಂತ ಹೇಳಿದ್ರೆ ಒಳ್ಳೆ ಕರ್ಮವನ್ನ, ಒಳ್ಳೆ ಕೆಲಸವನ್ನ ಮಾಡಿ ಪುಣ್ಯವನ್ನ ಪಡ್ಕೊಳ್ತಕ್ಕಂಥ ಒಂದು ಕೆಲಸವಾಗಿರುತ್ತೆ. ಇಲ್ಲಿ ನಮ್ಮ ಕರ್ಮ ಪೂರ್ವ ಜನ್ಮದಿಂದ ಬಂದಿರತಕ್ಕಂಥ ಕರ್ಮ, ಹಿಂದಿನ ಜನ್ಮದಿಂದ ಬಂದಿರತಕ್ಕಂಥ ಕರ್ಮ, ಈ ಜನ್ಮದಲ್ಲಿ ಮಾಡ್ತಕ್ಕಂಥ ಕರ್ಮ, ಈ ಎಲ್ಲ ಕರ್ಮಗಳಿಗೂ ಮುಕ್ತಿ ಬೇಕಿದೆ. ಪಾಪಕರ್ಮಗಳು, ಆ ಪಾಪಕರ್ಮಗಳಿಗೆ ಮುಕ್ತಿ ನೀಡಲಿಕ್ಕೋಸ್ಕರವಾಗಿಯೇ ಸೃಷ್ಟಿಗೊಂಡಿರ್ತಕ್ಕಂಥ ಈ ಒಂದು ಕ್ಷೇತ್ರ ಕರ್ಮಸ್ಥಳ. ಆಸ್ತಿಕ ಬಂಧುಗಳಲ್ಲಿ ದೇವಾನುದೇವತೆಗಳ ಪೈಕಿ ಶನೇಶ್ವರ ಸ್ವಾಮಿ ಬಗ್ಗೆ ಸಾಕಷ್ಟು ವಿಚಾರಗಳಿವೆ. ಅದರಲ್ಲೂ ಕೂಡ ಯಾವ ದೇವರುಗಳು ಕೂಡ ಭಯಭಕ್ತಿ ಇಲ್ಲದೇ ಇದ್ರೂ ಕೂಡ ಶನೇಶ್ವರನಿಗೆ ಭಯಭಕ್ತಿಯನ್ನು ತೋರ್ತಕ್ಕಂಥದ್ದು ಪ್ರಸಕ್ತವಾಗಿ ಎದುರಾಗುವುದು ಸಹಜ. ಆದರೆ ಶನೇಶ್ವರ ಅಂತಂದ್ರೆ ಎಲ್ಲೋ ಒಂದು ಕಡೆ ಎಂತಹ ಒಬ್ಬ ನಾಸ್ತಿಕನಾದ್ರೂ ಕೂಡ ಒಂದು ಕ್ಷಣ ನಿತ್ತಿ ಹೋಗುವಂತಹ ಒಂದು ಪರಿಸ್ಥಿತಿ ಇದೆ. ಶನೇಶ್ವರ ಅಂತಂದ್ರೆ ಏಕೆ ಅಷ್ಟೊಂದು ಭಯ? ಬಹಳ ಸಿಂಪಲ್. ಇದು ನಾವು ರಸ್ತೆಯಲ್ಲಿ ಕಾರು ಓಡಿಸ್ಕೊಂಡು ಹೋಗ್ತಾ ಇರ್ತೇವೆ, ಪೊಲೀಸರು ಅಡ್ಡ ಹಾಕಿದ ತಕ್ಷಣ ನಮಗೆ ಭಯ ಶುರು ಆಗ್ಬಿಡುತ್ತೆ. ಯಾಕಾಗತ್ತೆ? ನಮ್ಮಲ್ಲಿ ವೆಹಿಕಲ್ಗೆ ಸಂಬಂಧಪಟ್ಟಿದ್ದ ಡಾಕ್ಯುಮೆಂಟ್ಸ್ ಇರೋದಿಲ್ವೋ, ಅಥವಾ ನಮಗೆ ಚಾಲನೆಗೆ ಸಂಬಂಧಪಟ್ಟಿದ್ದ ಡಾಕ್ಯುಮೆಂಟ್ಸ್ ಇಲ್ಲ ಅಂತ ಹೇಳಿದ್ರೆ ನಮಗೆ ಭಯ ಇರುತ್ತೆ. ಒಂದು ವೇಳೆ ಎಲ್ಲ ನಮ್ಮೊಳಗೆ ಇತ್ತು ಅಂತಂದ್ರೆ ಯಾರೇ ಅಡ್ಡ ಹಾಕಿದ್ರು ನಾವು ಕೂತಲ್ಲಿ ಅವರಿಗೆ ತೋರಿಸಿ ನಾವು ನಮ್ಮ ಜರ್ನಿಯನ್ನ ಮುಂದುವರಿಸ್ತೇವೆ. ಕಿಂಚಿತ್ತು ವ್ಯತ್ಯಯ ಆದರೂ ಕೂಡ ನಾವು ಬಗ್ಲೇಬೇಕಾಗಿರ್ತಕ್ಕಂಥ ಆ ಒಂದು ಸ್ಥಾನನೇ ಈ ಭಗವಂತನ ಸ್ಥಾನ. ಗುರುಗಳೇ, 6ನೇ ವರ್ಷದ ಅದ್ದೂರಿ ಜಾತ್ರಾ ಮಹೋತ್ಸವವನ್ನು ಹಮ್ಮಿಕೊಂಡಿದ್ರಿ, ಈಗಾಗಲೇ ಎದುರಾಗ್ತಿದೆ. ಈ ಸಂದರ್ಭದಲ್ಲಿ ಭಕ್ತಾದಿಗಳು ದೇವರ ಕಾಣಿಕೆಯಾಗಿ ಅಥವಾ ದೇವರ ಒಂದು
ಉತ್ಸವದಲ್ಲಿ ತಮ್ಮ ಕಾಣಿಕೆನ ಅರ್ಪಿಸಬೇಕಾಗ್ಲಿ ಅಥವಾ ಬೇರೆ ರೀತಿಯ ಮಾಹಿತಿ ಪಡಿಬೇಕಾಗ್ಲಿ ಯಾರನ್ನ ಸಂಪರ್ಕಿಸಬೇಕು? ಇಲ್ಲಿ ಯಾರನ್ನ ಯಾರು ಭೇಟಿ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಕ್ಷೇತ್ರ ಬಹಳ ದೂರ ಏನಿಲ್ಲ. ಒಂದು ಸಲ ನೀವು ಬಂದು ನೋಡಿದ್ರೆ ಸಾಕು, ಆ ಕ್ಷೇತ್ರದಲ್ಲಿ ನೀವು ಏನನ್ನ ನಾವು ಅರ್ಪಿಸಬೇಕು ಅಂತಕ್ಕಂಥ ಆಲೋಚನೆ ಬರ್ತಕ್ಕಂಥದ್ದಾಗಿರುತ್ತೆ. ಮತ್ತೊಂದು, ನಿಮಗೆ ಈ ವ್ರತ ಹೇಗೆ ಮಾಡಬೇಕು, ಈ ಪೂಜೆ ಹೇಗೆ ಮಾಡಬೇಕು, ಎಷ್ಟು ಸಮಯದಲ್ಲಿ ನಾವು ಅಲ್ಲಿಗೆ ಬರಬೇಕಾಗಿರುತ್ತೆ, ಈ ರೀತಿಯಾದಂಥ ಸಂಶಯಗಳಿದ್ರೆ ಅದಕ್ಕೆ ಈ ಪರದ ಮೇಲೆ ಬರ್ತಕ್ಕಂಥ ಈ ಫೋನ್ ನಂಬರ್ಗೆ ಕರೆಯನ್ನ ಮಾಡಿ ಸಂಪೂರ್ಣ ವಿವರವನ್ನು ತಿಳ್ಕೊಳ್ಬಹುದು. ಈ ವರ್ಷದ ಅತ್ಯಂತ ವಿಶೇಷ ಅಲಂಕಾರ ಹೇಗಿರುತ್ತಪ್ಪ ಅಂತ ಹೇಳಿದ್ರೆ, ನಮ್ಮ ಆ ಶನಿದೇವರು 9 ಅಡಿ ಎತ್ತರದ ಕೃಷ್ಣ ಶಿಲೆಯಲ್ಲಿ ವಿರಾಜಮಾನವಾಗಿ ನಿಂತಿರ್ತಕ್ಕಂಥ ಆ ಶನಿದೇವರು ವಿಶ್ವರೂಪ ದರ್ಶನವನ್ನ ತೋರಿಸ್ತಕ್ಕಂಥ ಅತ್ಯಂತ ಪುಣ್ಯದ ಸುಂದರವಾದ ಮನ ಸೆಳೆಯುವಂಥ ದಿನವಾಗಿರುತ್ತೆ. ನವೆಂಬರ್ 15ನೇ ತಾರೀಕು ಬೆಳಿಗ್ಗೆ 10 ಗಂಟೆಗೆ ಬನ್ನಿ, ಆ ಭಗವಂತನ ದರ್ಶನ ಮಾಡ್ಕೊಳ್ಳಿ. ನಿಮ್ಮ ಎಲ್ಲ ಸಮಸ್ಯೆಗಳಿಗೆ, ಎಲ್ಲ ನೋವುಗಳಿಗೆ, ಎಲ್ಲ ರೀತಿಯ ಆ ದಾರಿದ್ರ್ಯಕ್ಕೆ ಮುಕ್ತಿಯನ್ನ ನೀಡಿ. ಎಲ್ರಿಗೂ ಶುಭವಾಗಲಿ. ಧನ್ಯವಾದಗಳು. ಜಯ ಶನಿದೇವ್.